ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಭಾಳ ದಿನದಿಂದ ಮತ್ತೆ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ. ಉಳ್ವಿಗೇನು ಹೋಗಿದ್ದಲ್ಲ ಅದರ ಮುಂದುವರಿದ ಭಾಗನ ಇವತ್ತು ಮತ್ತೆ ಹಾಕಾಕತ್ತಾನೆ. ಹೋದ ವೀಡಿಯೋದೊಳಗೆ ನೋಡಿದ್ರಲ್ಲ ನೀವು, ಸಾಲು ಮರದ ತಿಮ್ಮಕ್ಕನ ಉದ್ಯಾನವನ ಅವೆಲ್ಲ ಒಂದಷ್ಟು ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ. ಅಲ್ಲಿಂದ ಹೊರಗೆ ಬಂದಿಂದ ಅಂದ್ರೆ ಸಾಲು ಮರದ ತಿಮ್ಮಕ್ಕನ ಉದ್ಯಾನವನಗಳಿಂದ ಹೊರಗೆ ಬಂದಿಂದ ನಾವು ಇಲ್ಲೇ ಉಳ್ವಿ ಒಳಗೆ ಕೆಲವೊಂದಷ್ಟು ಸ್ವಲ್ಪ ಸಣ್ಣ ಸಣ್ಣ ಶಾಪಿಂಗ್ ಮಾಡಿದ್ವಿ. ಅಂದ್ರೆ ಬಳಿ, ಸರ, ಕೆಲವೊಂದಷ್ಟು ಏನೇನು ಬೇಕಲ್ಲ ಅವನ್ನ ನೋಡ್ಕೊಂಡು ಇದನ್ನ ಮಾಡ್ಕೊಂತ ಹೊಂಟಿದ್ವಿ. ಹೀಗಾಗಿ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ನೋಡ್ರಿ. ಉಳ್ವಿ ಬಳಿ ಇವು ಎಲ್ಲರೂ ಒಂದಷ್ಟು ತೊಗೊಳಕತ್ತಿದ್ರು. ಎಲ್ಲ ಕಡೆ ತಿರುಗಿ ಬ್ಯಾಸರಾಗಿತ್ತಲ್ಲ, ಹಿಂಗಾಗಿ ನಾನು ಈ ಕಡೆ ಕುಂತ್ಬಿಟ್ಟಿದ್ದೆ. ಅಲ್ಲೊಂದಷ್ಟು ಬಳಿ ತೊಗೊಂಡ್ವಿ. ಬಳಿ ತೊಗೊಂಡಿಂದ ನೆಕ್ಸ್ಟ್ ಇಲ್ಲೇ ಹುಡುಗರು ಎಲ್ಲರೂ ಸೋಡಾ ಕುಡಿಯಾಕತ್ತಿದ್ರು, ಕೋಲ್ಡ್. ಹಿಂಗಾಗಿ ಕುಡಿ ಬರ್ರಿ ಅಂತ ಕರೆದ್ರೆ ನಾವು ಬಂದು ಇಲ್ಲೇ ಕುಂತ್ಕೊಂಡು ಸೋಡಾ ಕುಡಿಯಾಕ ನೋಡ್ರಿ ಅವ್ರು ಕೂಡ. ಇದೆಲ್ಲ ಆಗ್ಗೊಡ್ದನ ಹೆಚ್ಚು ಕಮ್ಮಿ ಮಧ್ಯಾಹ್ನ ಆಗಿಬಿಟ್ಟಿತ್ತು, 1-1:30 ಆಗಿತ್ತು. ಹೀಗಾಗಿ ಸೀದಾ ಊಟಕ್ಕೆ ಹೋದ್ವಿ ನಾವು. ಅಲ್ಲೇ ಅನ್ನಪ್ರಸ್ಥ ಇರ್ತೈತಲ್ಲ ಉಳ್ವಿ ದೇವಸ್ಥಾನದೊಳಗೆ, ಹೀಗಾಗಿ ಅನ್ನಪ್ರಸ್ಥಕ್ಕೆ ಹೋಗೇವಿ. ಅವತ್ತು ನಮಗೆ ರೊಟ್ಟಿ, ಕಡ್ಲಿಕಾಳು ಪಲ್ಯ, ಆಮೇಲೆ ಇದು ರವೆ, ಆಮೇಲೆ ಇನ್ನೊಂದು ಏನೋ ಹಾಕಿ ಪಾಯಸ ಮಾಡಿದ್ರು. ಅದೊಂದು ಪಾಯಸ, ಮ್ಯಾಲ ಅನ್ನ ಸಾರು, ಅದಾಗಿಂದ ರಾಗಿದು ಅದೇನೋ ಅಂಬ್ಲಿ ಥರ ಮಾಡ್ತಾರಲ್ಲ, ರಾಗಿ ಅಂಬ್ಲಿ, ಇಷ್ಟು ಥರ ಮಾಡಿದ್ರು ನೋಡ್ರಿ. ನಾವು ಕುಂತ್ಕೊಂಡು ಈಗ ಊಟ ಮಾಡಕತ್ತೇವಿ. ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ರೂಮ್ಗೆ ಹೋಗಿ ಇವಾಗ ವಾಪಸ್ಸು ಊರಿಗೆ ಹೊಂಟ್ರಾತಂತೇಳಿ ಗಾಡಿಗೆ ಕುಂತೀವಿ ನೋಡ್ರಿ. ಬಂದು ಇನ್ನು ನಮ್ಮ ಪಯಣ ಊರ ಕಡೆಗೆ ವಾಪಸ್ಸು ನೂಲಿ ಕಡೆ ಬರ್ತೈತಿ. ನಾವು ಬರ್ರಿ ನಾವು ಏನೇನು ಮಾಡ್ತೇವೆ ಅಂಥೇಳಿ ನೋಡ್ಕೊಂತ ಹೋಗೋಣಂತ. ಎಲ್ಲಿ ಅನ್ನೋದು ಗೊತ್ತಿಲ್ಪ, ಹೋಗೋದು ಒಟ್ಟಿಗೆ ಎಲ್ಲಿ ಹೋಗೋದು ಅಂತ ಕೇಳ್ತ ನೋಡ್ರಿ. ಹರ ಹರ ಮದುವೆ ಅನ್ರಿ ಅನ್ರಿ. ನಾ ಚಿರಿನ ಗಂಟ್ಲು ಬಾಯ್ದು ಕಾರ್ ಐತಿ. ಹುಬ್ಳಿ ಉಳ್ವಿ ಫಾರೆಸ್ಟ್ಲಿಂದ ಹೋಗುವಾಗ ಉಳ್ವಿ ಫಾರೆಸ್ಟ್ನಾಗ ನಾವೊಂದು ನಿಧಿ ಕರೆಯಾಕತ್ತೇವೆ ನೋಡ್ರಿ. ರೋಡ್ ಸೈಡ್ ಪೂರ್ತಿ ಕರಿಬೇವಿನ ಗಿಡ ಭಾಳ ಇದ್ವು. ಹಿಂಗಾಗಿ ಒಂದು ಸ್ವಲ್ಪ ಕರಿಬೇವು ಹರ್ಕೊಂಡು ಹೋದ್ರಾತು. ರೋಡ್ ಸೈಡ ಜಗ್ ಐತೆ ಅಂತೇಳಿ ಇಳಿದು ನಮ್ಮ ನವಿ ಅವ್ರ ಕಾಕ, ಆಮೇಲೆ 1-2-3 ಜನ ಎಲ್ಲರೂ ಕರಿಬೇವು ಹರ್ಕೊಳಕತ್ತಿದ್ರು. ನಮ್ಮ ಪ್ರೀತು ನಿಂತ ನೋಡ್ರಿ ಸೈಡ್ ರಾಜಾನಂಗೆ ಸೋಮನ. ನಮ್ಮ ಶಂಕು ವಿಡಿಯೋ ಮಾಡತ್ತಿದ್ದ, ನಾವು ಗಾಡಾಗ ಕುಂತಿದ್ವಿ. ನೀವು ಹರ್ಕೊಂಬರಪ್ಪ, ನಾವು ಇವಾಗ ಬರಂಗಿಲ್ಲ ಅಂತ ಹೇಳಿ ಎಲ್ಲರೂ ಈಗ ಕರಿಬೇವು ಹರ್ಕೊಂಡು ಬಂದು ಕೊಟ್ರು ನೋಡ್ರಿ ನಮ್ಮ ಕೈಯಾಗೆ ಕರಿಬೇವು.
ಇನ್ನೇನು ಇಲ್ಲಿ ಬಂದಾಗಿಂದ ಮಸ್ತ್ ಅಂದ್ರೆ ಮಸ್ತ್ ನಾವು ಎಂಜಾಯ್ ಮಾಡಿದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು, ಅಷ್ಟು ಸಮಾಧಾನ ಅನ್ನಿಸ್ತು ದೇವಸ್ಥಾನಕ್ಕೆ ಬಂದಿದ್ದಕ್ಕೆ. ಗಿಡ ನೋಡ್ರಿ ಇಲ್ಲಿ ಎಷ್ಟೊಂದು ಮಸ್ತಾಗಿ ದೊಡ್ಡ ದೊಡ್ಡ ಹಳೆ ಗಿಡ ಅದಾವು. ಆಮೇಲೆ ಭಾಳ ಅಂದ್ರೆ ಭಾಳ ಗಿಡ ಬಿದ್ದಿರ್ತಾವೆ ಇಲ್ಲೇ, ಗಾಳಿಗೆ ಮಳೆಗೆ ಇರ್ಬೋದು. ಎತ್ತರ ಬೆಳೆದ ಗಿಡ ಭಾಳಷ್ಟು ಬಿಟ್ಟಿದ್ದು. ಆಮೇಲೆ ಕರ್ವಿಂಗೂ ಭಾಳ ಇದು ಇಲ್ಲಿ ಉಳ್ವಿ ರೋಡ್ ಬರೀ ಕರ್ವಿಂಗ್ ನೋಡ್ಬೋದು ನೀವು. ಎಲ್ಲಿಂದ ಎಲ್ಲಿಗೆ ಒಂಥರ ರೌಂಡ್ ಹೊಡೆದಂಗೆ ಆಕೈತೆ ಅಲ್ಲೇ, ಆ ರೀತಿ ಕರ್ವಿಂಗ್ ರೋಡ್ ಇವು. ಹೊನ್ನಾಳಿ ಅಲ್ಲ, ಹೊನ್ನಾಳಿ. ದಾರಾಗಿಲ್ಲೇ ನಮ್ಗೆ ಹೊಳಿ ಹತ್ತು ನೋಡ್ರಿ. ಇದು ಕಾಳಿ ನದಿ ಅಂಥೇಳಿ, ಕರೆ ಹೊಳಿನೂ ಅಂತಾರೆ, ಕಾಳಿ ನದಿ ಅಂತಾರೆ. ಇಲ್ಲೇ ಸ್ವಲ್ಪ ನೋಡ್ಕೊತ ನಿಂತ್ವಿ. ಅಲ್ಲೇ ಮುಂದೆ ಅಡ್ಡ ಅಲ್ಲಿಗೆ ಜಾಗ ಇತ್ತೋ ಏನೋ ದಾಟಾಡಕ್ಕೆ, ಅಲ್ಲಿ ಜನನೂ ಕ್ರಾಸ್ ಮಾಡಕತ್ತಿದ್ರು. ಅಷ್ಟೊಂದು ಜಾಸ್ತಿ ಇರಲಿಲ್ಲ ನೀರು, ಇತ್ತು ಒಟ್ಟ ಸಣ್ಣಗೆ ಹರಿಯಾಕತ್ತಿತ್ತು. ಅಷ್ಟು ದೊಡ್ಡ ಪ್ರಮಾಣದಾಗ ಏನು ಹರಿಯಾಕತ್ತೈತೆ ಅಂತಲ್ಲ, ಚಂದ ಅನ್ನಿಸ್ತು. ಇದು ಪೂರ್ತಿ ಎಲ್ಲ ಅನಿಸ್ತತಿ, ಪೂರ್ತಿ ಅಂದ್ರೆ ನದಿ ಪೂರ್ತಿ ನೀರು ಬಂದಾಗ. ಈಗ ಮಾತ್ರ ಮಳೆ ಇದ್ದಿದ್ದಿಲ್ಲಲ್ಲ, ಹಿಂಗಾಗಿ ಸಣ್ಣಗೆ ಹೊಂಟೈತೆ ನೋಡ್ರಿ. ಆದ್ರೆ ಫಸ್ಟ್ ನಾವು ಇದನ್ನ ಕರೆ ಹೊಳಿ ಅನ್ಕೊಂಡ್ವಿ, ಅಂದ್ರೆ ಕಾಳಿ ನದಿ ಅಂತೇಳಿ. ಆದ್ರೆ ಇದು ಕಾನೇರಿ ನದಿ ಅಂತೇಳಿ ಅಂದ್ರಲ್ಲೇ. ಇದು ಕರೆಹೊಳಿ ಅಂದ್ರೆ ಕಾಳಿ ನದಿ ಅಲ್ಲ, ಕಾನೇರಿ ನದಿ ಅಂತ ಹೇಳಿ ಇದ್ರ ಹೆಸರು. ಅದಿಲ್ಲ ಕಾನೇರಿ ನದಿ. ಒಂದಷ್ಟು ಗಾಡ್ಯಾಗ ನಾವು ನಕಲಿ ಮಾಡ್ಕೋವಂತ ಆಶಾಡ್ಕೋವಂತ ಒಬ್ರಿಗೊಬ್ರು ಕಾಲು ಎಳ್ಕೋವಂತ ಹೊಂಟಿದ್ವಿ. ಫಾರೆಸ್ಟ್ ನೋಡ್ಬೋದು, ಡೀಪ್ ಫಾರೆಸ್ಟ್ ಟೈಪ್ ಹೆಂಗೆ ಕಾಣಿಸ್ತತಿದ್ರಾಗ. ಇದ್ರಾಗ ಏನರ ಒಳಗೆ ಹೋದ್ವಿ ಅಂತಂದ್ರೆ ಹೊರಗೆ ಬರುವಂಥ ಚಾನ್ಸಸ್ ಐತೆ ಇಲ್ಲ ಅನ್ನುವಂಥದ್ದಂತೂ ಗೊತ್ತಿಲ್ಲ. ಯಾಕಂದ್ರೆ ಅಷ್ಟೊಂದು ಪೂರ್ತಿ ಗಿಡ, ಆಮೇಲೆ ಎಷ್ಟೊಂದು ಡೀಪಾಗಿ ಕೆಳಗೆ ಆಳದಾಗ ಐತೆ ಅಂದ್ರೆ ಅದು ಕೆಳಗೆ ಮ್ಯಾಲೆ ನಿಂತು ನೋಡಿದ್ರೆ ಕೆಳಗೆ ಏನೂ ಕಾಣಿಸೋವಲ್ದು. ಅಷ್ಟೊಂದು ಗಿಡನೂ ಬೆಳೆದಾವು, ಅದನ್ನೆಲ್ಲ ಅಂತೂ ಕಾಣಿಸೋವಲ್ದು ನೋಡ್ರಿ. ಅಷ್ಟೊಂದು ಡೀಪಾಗಿತ್ತದು. ಹಂಗೆ ಮುಂದೆ ಬರ್ಕೋಂತ ನಮ್ಗೆ ಗಾಡಿ ಸ್ವಲ್ಪ ಹೀಟ್ ಆಯ್ತು ಅಂಥೇಳಿ, ಅಂದ್ರೆ ಇಂಜನ್ ಸ್ವಲ್ಪ ಹೀಟ್ ಆಯ್ತು ಅಂಥೇಳಿ ಇಲ್ಲೇ ಫಾರೆಸ್ಟ್ನಾಗನ ಗಾಡಿ ತರ್ಬಿದ್ರೆ. ಆದ್ರೆ ಮುಂದೆ ಬರ್ತದೆ ವಿಡಿಯೋ ನಿಮ್ಗೆ. ಆದ್ರೆ ನಮ್ಗೆ ಅಲ್ಲಿ ಕುಂತಾಗ ಒಂಥರ ಭಯನೂ ಅನ್ನಿಸ್ತಾ. ಆಮೇಲೆ ಆ ಟೈಮ್ನಾಗ ಅಷ್ಟೊಂದು ಓವರಾಗಿ ಭಯ ಅಂತಲ್ಲ, ಏನಾರ ಒಂಥರ ಹುಲಿ ಗಿಲಿ ಬಂದು ಗಿಂದಿತನಪ್ಪ ಅನ್ನುವಂಥದ್ದು ಮನಸ್ಸಿನಾಗ. ಆದ್ರೆ ಅಷ್ಟೊಂದು ಭಯ ಅನ್ನಿಸ್ಲಿಲ್ಲ ಖರೆ. ಆದರೂ ಎಲ್ಲೇ ಒಂದು ಮನಸ್ಸಿನ ಮೂಲೆ ಒಳಗೆ ಅಂತಾರಲ್ಲ ಹಾಗೇನೋ ಇತ್ತು. ಯಾಕಂದ್ರೆ ಇಲ್ಲಿ ಅಲ್ಲೆಲ್ಲೆಲ್ಲೆಲ್ಲೇ ಬೋರ್ಡನ್ನು ಹಾಕಿದ್ರು, ಅದು ಇವದಾವ ಅಂಥೇಳಿ. ಆದ್ರೆ ಗಾಡಿ ಸ್ವಲ್ಪ ಹೀಟ್ ಆಗೈತೆ ಅನ್ನೋದಕ್ಕೆ ಅಲ್ಲೇ ತರಬಿದ್ರು ಸ್ವಲ್ಪ. ಇಲ್ಲಿನ ವ್ಯೂ ನೋಡ್ಬೋದು ನೀವು, ಎಷ್ಟೊಂದು ಮಸ್ತ್ ಕಾಣಕತ್ತೈತಿ. ಆಳವಾಗಿ ಐತಿ, ಅಷ್ಟ ಎತ್ತರವಾಗಿ ಬೆಳೆದಾವ ಗಿಡ. ಮ್ಯಾಲೆ ನೋಡ್ಬೋದು ಗಿಡ ಎಲ್ಲ ಒಣಗ್ಯಾವ ಅಂದ್ರೂ ಒಂಥರ ಹಸಿರಿದ್ದಾಗ ಎಷ್ಟು ಚಂದ ಕಾಣಿಸ್ಬೋದು. ಮಳೆ ಎಲ್ಲ ಆಗಿಂದ ಎಷ್ಟು ಚಂದ ಕಾಣಿಸ್ಬೋದಲ್ಲ ಅಂತನ್ನುವಂಥದ್ದು ತೋರ್ಸಾತಿದ್ದೆ ನಾನು. ಈಗಂತೂ ಸ್ವಲ್ಪ ಮಳೆ ಇಲ್ಲದಕ್ಕೆಲ್ಲ ಒಣಕೊಂಡಂಗಾಗ್ಯಾವ ಗಿಡ. ನೋಡ್ಬೋದು ಎಷ್ಟೊಂದು ಮಸ್ತ್ ಕಾಣಕತ್ತಿತ್ತು. ಪೂರ್ತಿಯಾಗಿ ಅದು ಜಂಗಲ್ ಪೂರ್ತಿ ಅಲ್ಲ, ಹೀಗಾಗಿ ಪ್ರತಿಯೊಂದು ಕಾಣಿಸಕತ್ತಿತ್ತು ನಮ್ಗೆ. ಅಂದ್ರಿನ ವ್ಯೂ ಮಸ್ತ್ ಇತ್ತಲ್ಲೇ. ನಮಗೂ ನೋಡ್ಕೊಂಡು ಒಂಥರ ಆಗ್ತದೆ. ಅಲ್ಲೊಂದು ಕಡೆ ಹೋಗ್ಬಿಟ್ಟಿದ್ದೇನ್ರಿ ನಿಂದ
ನಿನ್ನ ಯೂಸ್ ಮತ್ತೆ ನೀವು ಮಾಡ್ಕೊಳ ಅಂತಲ್ಲ ಸೌಂಡ್ ಏನಾಗತ್ತೈತಿ ಗಾಡಿದ ನಮ್ಮ ಮಾವ ನೋಡಲ್ಲಿ ಗಾಡಿ ಬಂತ ಮಾಮ ಅಲ್ಲೇ ಇಕ್ಕಿ ನೋಡಿಲಿ ಇಕ್ಕಿ ಕಲ್ಲಿನ ಮೇಲೆ ಹೆಂಗ್ ಗೊತ್ತಾಡ ನೀವು ಎದಕ್ಕೆ ಇಟ್ಟಿದ್ರಿ ನನ್ನ ಈಗ ಅಲ್ಲಿ ಕರ್ಬೇವಿನ ಕಟ್ಟಿಗೆ ನೋಡ್ಬೋದು ಇಲ್ಲೇ ನಾವು ಗಾಡಿ ತರಬಿದ್ದು ಎಲ್ಲರೂ ಕುಂತಿದ್ರು ಆ ಕಡೆ ಒಂದಿಷ್ಟು ಮಂದಿ ಈ ಕಡೆ ಒಂದಿಷ್ಟು ಮಂದಿ ಎಲ್ಲರೂ ನಮ್ಮನ್ನು ಬಿಟ್ಟಾನ ಹೋಗಿಬಿಟ್ಟಿದ್ರು ನಮ್ಮ ಗೀತಾ ನಾನು ನಮ್ಮ ಮನೆಯವ್ರು ಅಷ್ಟೇ ನಿಂತಿದ್ವಿ ನೋಡ್ರಿ ಇಲ್ಲೇ ಅಡ್ಡಾಡ್ಕೋ ಅಂತ ನಾವು ಇಲ್ಲೇ ವಿಚಾರ ಮಾಡತ್ತಿದ್ವಿ ಇಲ್ಲಿಂದ ಈ ಕಡೆಯಿಂದ ಏನಾರ ಒಂದು ಪ್ರಾಣಿ ಏನೋ ಒಂದು ಬಂದು ಅಂತಂದ್ರೆ ನಾವು ಹಿಂಗೆ ದಿಕ್ಕಾಪಾಲಾಗಿ ಓಡ್ತೀವಿ ಅಂಥೇಳಿ ಆಶಾಡ್ಕೋ ಅಂತ ವಿಚಾರ ಮಾಡ್ಕೋ ಅಂತ ಅಡ್ಡಾಡಕತ್ತಿದ್ವಿ ನೋಡ್ರಿ ಇಲ್ಲಿ ಮತ್ತು ಹುಲಿಗಿಲಿ ಬಂದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ನೋಡ್ರಿ ಹೊರಟಿಂದ ಇಲ್ಲೇ ದಾಂಡೇಲಿಗೆ ಬಂದ್ವಿ ದಾಂಡೇಲಿಯಾಗ ಇದು ಕರೆಹೊಳಿ ಅಂದ್ರೆ ಕಾಳಿ ನದಿ ಇಷ್ಟೊಂದು ಚಲೋ ತೆಂಗ ಹರಿಯಾಕತ್ತೈತಿ ಆದರೆ ಇಲ್ಲೇ ಒಳಗೆ ಹೋಗೋಕೆ ಅಲವಿಲ್ಲ ಅಂತ ಯಾಕಂದ್ರೆ ಇಲ್ಲಿ ಮೊಸಳೆಗಳು ಭಾಳ ಅದಾವ ಅಂಥೇಳಿ ಬೋರ್ಡ್ ಹಾಕಿದ್ರು ಹಿಂಗಾಗಿ ಆಮೇಲೆ ಸುತ್ತಗಡೆ ಒಳಗೆ ಹೋಗುವಂಗೆ ಏನು ಅಂದ್ರೆ ಖುಲ್ಲಾ ಇಟ್ಟಿರಲಿಲ್ಲ ಗೇಟ್ ಎಲ್ಲ ಲಾಕ್ ಮಾಡೇ ಇಟ್ಬಿಟ್ಟಿದ್ರು ಹೀಗಾಗಿ ನಾವು ಹೊರಗಡೆನ ನಿಂತು ನೋಡಕತ್ತೇವಿ ಹಂಗೆ ಸ್ವಲ್ಪ ಕೆಳಗಿಳಿದು ಹೋದ್ರೂ ಇಲ್ಲೇ ಈ ಗೇಟ್ ಟೈಪ್ ಮಾಡ್ಯಾರ ನೋಡ್ರಿ ಒಳಗೆ ಹೋಗೋಕೆ ಆಗಂಗಿಲ್ಲ ಅಲ್ಲಿ ಹೋದ್ರೂ ಮೆಟ್ಟ ಮೇಲೆ ನಿಲ್ಬೇಕಷ್ಟೆ ವ್ಯೂ ಎಷ್ಟೊಂದು ಮಸ್ತ್ ಕಾಣತ್ತದ ನೋಡ್ರಿ ಎಷ್ಟೊಂದು ಚಂದ ಹರಿಯಾತತಿ ನದಿ ಅಲ್ಲಿ ಹೊಂಟ ನೋಡಲ್ಲ ಅವನಂತೆ ಹೋಗಿ ತೆಗಿಸ್ಕೊ ಅಲ್ಲಿ ಇಳಿದಿದ್ದೀನಿ ಬರ್ರಿ ಮ್ಯಾಗ ಹಚ್ಚಿಕೊಂಡ್ರೆ ಬರ್ರಿ ಸಾಕು ಬರ್ರಿ ಅಲ್ಲಿ ಫೋಟೋ ತಗೋತಾರ ಮಾಮ ಅವ್ರು ಸಣ್ಣ ಮರಿ ಪರಿ ನಿಂದು ಅಲ್ಲೇ ಅಲ್ಲಿ ಬಿಡ್ತಿದ್ರು ನೋಡ್ತಿಲ್ಲ ಇಲ್ಲಿ ಬಿಟ್ಟಿದ್ರು ಇಲ್ಲಿ ಹೋಗಿದ್ರು ಪುತ್ಯಾರ ಅಲ್ಲಿ ಉಳಾಕ ಅಲ್ಲಿ ಮಟ್ಟ ಕರ್ಕೊಂಡೋಗಿ ಜಾಕ ಮಾಡಿಸ್ಲಿಲ್ಲ ಅವಾಗ ನೀರಾಗ ಎಬ್ಸಿ ಕುಂದ್ಕೊಂಡ್ರೆ ಶೆಬ್ಸಿ ಬಿಟ್ಲ ಅಚ್ಚ ಕಡೆ ಅದು ಅಚ್ಚ ಕಡೆ ಸೈಡ್ ಅದು ಕಟ್ಟಿಗಿಲೆ ಅದು ಅಲ್ಲೇ ಮೊಸಳಿ ಏ ಹೌದ್ಲೇ ಮೊಸಳಿ ಮೊಸಳಿ ಏ ಇಲ್ಲೊಂದು ಮನುಷ್ಯ ಕುಂತ ನೋಡಲ್ಲಿ ದೇವ್ರನ್ನೇನಿದೆ ಇರ್ಬೇಕು ಅಗದಿ ಮಳೆ ಜೋರು ಬಂದಾಗ ಇದು ಬಡ್ ಹಿಂಗೆ ಬಂದಾವ ಅನಿಸ್ತದೆ ನೋಡಿ ಹೊಳಿ ಬಂದಾಗ ಪೂರ ತುಂಬಿ ಹೋಗೋತ್ನ್ಯಾಗ ಇಲ್ಲಿಂದ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸಂಜೆ ಮುಂದೆ ಆಗಿತ್ತು ಹೀಗಾಗಿ ಅಲ್ಲೊಂದು ಹೋಟೆಲ್ ಇತ್ತು ಹೋಟೆಲಿಗೆ ನಾಷ್ಟ ಮಾಡೋಕ್ಕಂತ ತರಬಿದ್ವಿ ಆಲ್ಮೋಸ್ಟ್ ಎಲ್ಲರಿಗೂ ಏನೇನು ಬೇಕಲ್ಲ ಅದನ್ನ ಆರ್ಡರ್ ಮಾಡ್ಕೊಂಡು ತಿನ್ನಕತ್ತಿದ್ರು ಆಲ್ಮೋಸ್ಟ್ ನನ್ನ ಫೋನ್ ಚಾರ್ಜೂ ಖಾಲಿ ಆಗಿತ್ತು ಹೀಗಾಗಿ ಬೇರೆ ಫೋನ್ಲೇ ಇದೊಂದು ಲಾಸ್ಟ್ ಕ್ಲಿಪ್ಪಿಂಗ್ ತಗೊಂಡೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊಂಡೇನಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡೋರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. Thanks for watching. Bye.